ಶ್ರೀಕೃಷ್ಣಂ ಒಂದೇ ಜಗದ್ಗುರುಂ. ಕೆಟ್ಟತನ ಎಷ್ಟು ಕೆಟ್ಟದ್ದೋ ಅತಿ ಒಳ್ಳೆಯತನ ಅಷ್ಟೇ ಕೆಟ್ಟದ್ದು. ಮಾನವನ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಎಂಬ ಎರಡು ಪದಗಳು ಬಹಳ ಸಾಮಾನ್ಯ. ನಾವು ಬೆಳೆದಂತೆ ಸಮಾಜದಿಂದ, ಕುಟುಂಬದಿಂದ, ಧರ್ಮದಿಂದ ಒಳ್ಳೆಯವನು ಆಗು ಎಂಬ ಉಪದೇಶ ಕೇಳುತ್ತೇವೆ. ಆದರೆ ಒಳ್ಳೆಯವನು ಆಗುವುದೆಂದರೆ ಏನು? ಎಷ್ಟು ಮಟ್ಟಿಗೆ ಒಳ್ಳೆಯವನಾಗಬೇಕು ಎಂಬ ಪ್ರಶ್ನೆಗಳಿಗೆ ಬಹಳಷ್ಟು ಜನ ಉತ್ತರ ಹುಡುಕುವುದಿಲ್ಲ. ಇದಕ್ಕೆ ಉತ್ತರವಾಗಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಕಾಣುವ ಮಹತ್ವದ ವಿಚಾರವೇ ಕೆಟ್ಟತನ ಎಷ್ಟು ಕೆಟ್ಟದ್ದೋ ಅತಿ ಒಳ್ಳೆಯತನ ಅಷ್ಟೇ ಕೆಟ್ಟದ್ದು. ಈ ಮಾತು ಮೊದಲಿಗೆ ಕೇಳಿದಾಗ ಅಚ್ಚರಿಯಂತೆ ತೋರುತ್ತದೆ. ಒಳ್ಳೆಯತನವು ಕೆಟ್ಟದಾ ಎಂಬ ಪ್ರಶ್ನೆ ಸಹಜ. ಆದರೆ ಜೀವನದ ಆಳಕ್ಕೆ ಇಳಿದಾಗ ಈ ಮಾತು ಮಾನವ ಜೀವನದ ಸಮತೋಲನದ ಮಹತ್ವವನ್ನು ಬೋಧಿಸುತ್ತದೆ. ಒಳ್ಳೆಯತನದ ಅರ್ಥ ಏನು? ಸಾಮಾನ್ಯವಾಗಿ ಒಳ್ಳೆಯತನ ಎಂದರೆ ಸಹಾಯ ಮಾಡುವುದು, ದಯೆ ತೋರುವುದು, ಕ್ಷಮೆ ಹೊಂದಿರುವುದು, ತ್ಯಾಗ ಮಾಡುವುದು, ಇತರರಿಗೆ ನೋವು ಕೊಡದಿರುವುದು. ಇವೆಲ್ಲವೂ ನಿಜಕ್ಕೂ ಶ್ರೇಷ್ಠ ಗುಣಗಳು. ಸಮಾಜ ಇವುಗಳ ಮೇಲೆ ನಿಂತಿದೆ. ಆದರೆ ಸಮಸ್ಯೆ ಬರುವುದು ಇವು ಅತಿಯಾದಾಗ. ಒಳ್ಳೆಯತನ ಧರ್ಮವಾಗಿರಬೇಕು, ದೌರ್ಬಲ್ಯವಾಗಬಾರದು. ಕೆಟ್ಟತನ ಎಂದರೆ ಸ್ವಾರ್ಥ, ಹಿಂಸೆ, ಮೋಸ, ಅನ್ಯಾಯ, ಇತರರ ನೋವಿನಲ್ಲಿ ಸಂತೋಷ. ಇವು ಸಮಾಜವನ್ನು ನಾಶ ಮಾಡುವ ಗುಣಗಳು. ಕೆಟ್ಟತನದಿಂದ ವ್ಯಕ್ತಿ ಮಾತ್ರವಲ್ಲ, ಕುಟುಂಬ, ಸಮಾಜ, ರಾಷ್ಟ್ರಕ್ಕೂ ಹಾನಿ. ಅದಕ್ಕೆ ಕೆಟ್ಟತನ ಕೆಟ್ಟದ್ದು ಎಂಬುದರಲ್ಲಿ ಯಾರಿಗೂ ಸಂಶಯವಿಲ್ಲ. ಆದರೆ ಅತಿ ಒಳ್ಳೆಯತನ ಏಕೆ ಕೆಟ್ಟದ್ದು? ಇಲ್ಲಿ ಬರುವ ಪ್ರಶ್ನೆ ಮುಖ್ಯ. 1. ಅತಿ ಒಳ್ಳೆಯವನು ಅನ್ಯಾಯವನ್ನು ಸಹಿಸುತ್ತಾನೆ. ಅತಿಯಾಗಿ ಒಳ್ಳೆಯವನು ತನ್ನ ಮೇಲೆ ನಡೆಯುವ ಅನ್ಯಾಯವನ್ನು ಸಹಿಸಿಕೊಳ್ಳುತ್ತಾನೆ. ಬಿಟ್ಟು ಬಿಡು ಎಂದುಕೊಳ್ಳುತ್ತಾನೆ, ಪ್ರತಿಕ್ರಿಯೆ ನೀಡುವುದಿಲ್ಲ. ಇದರಿಂದ ಏನಾಗುತ್ತದೆ? ಅನ್ಯಾಯ ಮಾಡುವವರಿಗೆ ಧೈರ್ಯ ಬರುತ್ತದೆ. 2. ದುಷ್ಟರಿಗೆ ಅವಕಾಶ ಸಿಗುತ್ತದೆ. ಇತಿಹಾಸವೇ ಸಾಕ್ಷಿ. ಒಳ್ಳೆಯವರು ಮೌನವಾಗಿದ್ದಾಗ ಕೆಟ್ಟವರು ಆಳುತ್ತಾರೆ. ಅತಿಯಾದ ಒಳ್ಳೆಯತನ ದುಷ್ಟರಿಗೆ ರಕ್ಷಾಕವಚವಾಗುತ್ತದೆ. 3. ಸ್ವಾಭಿಮಾನ ನಾಶವಾಗುತ್ತದೆ. ಅತಿ ಒಳ್ಳೆಯತನ ಹೊಂದಿರುವ ವ್ಯಕ್ತಿ ತನ್ನ ಗೌರವ ಕಳೆದುಕೊಳ್ಳುತ್ತಾನೆ. ತನ್ನ ಅಗತ್ಯಗಳನ್ನು ತ್ಯಾಗ ಮಾಡುತ್ತಾನೆ. ಕೊನೆಗೆ ಒಳಗೆ ಕುಸಿದು ಹೋಗುತ್ತಾನೆ. ಇದು ಆತ್ಮಹತ್ಯೆಯಂತೆ ನಿಧಾನವಾದ ನಾಶ. ಶ್ರೀಕೃಷ್ಣನ ಜೀವನದಿಂದ ಪಾಠ. ಶ್ರೀಕೃಷ್ಣ ಎಂದಿಗೂ ಅತಿಯಾದ ಒಳ್ಳೆಯವನು ಅಲ್ಲ. ಅವನು ಅಗತ್ಯವಿದ್ದಾಗ ಶಾಂತಿ ಮಾತಾಡಿದ, ಅಗತ್ಯವಿದ್ದಾಗ ಯುದ್ಧಕ್ಕೂ ಪ್ರೇರೇಪಿಸಿದ. ಮಹಾಭಾರತದಲ್ಲಿ ಕೃಷ್ಣ ಕೌರವರು ಅನ್ಯಾಯ ಮಾಡಿದಾಗ ಕೃಷ್ಣನು ಎಷ್ಟೋ ಬಾರಿ ಸಂಧಾನಕ್ಕೆ ಪ್ರಯತ್ನಿಸಿದ. ಆದರೆ ಅನ್ಯಾಯ ಮಿತಿ ಮೀರಿದಾಗ ಯುದ್ಧವೇ ಧರ್ಮ ಎಂದು ಘೋಷಿಸಿದ. ಅವನು ಹೇಳಲಿಲ್ಲ, ನಾವು ಒಳ್ಳೆಯವರು, ಏನು ಮಾಡಿದರೂ ಸಹಿಸೋಣ ಎಂದು. ಅವನು ಹೇಳಿದ, ಅನ್ಯಾಯವನ್ನು ಸಹಿಸುವುದು ಅಧರ್ಮವೇ. ಧರ್ಮ ಮತ್ತು ಒಳ್ಳೆಯತನದ ವ್ಯತ್ಯಾಸ. ಇಲ್ಲಿ ಒಂದು ಮುಖ್ಯ ವಿಚಾರ ಇದೆ. ಒಳ್ಳೆಯತನ ಧರ್ಮ ಭಾವನೆ ಆಧಾರಿತ, ನ್ಯಾಯ ಆಧಾರಿತ. ಸಹನೆ ಹೆಚ್ಚು, ಸಮತೋಲನ, ಕೆಲವೊಮ್ಮೆ ದುರ್ಬಲತೆ, ಶಕ್ತಿಯ ಜೊತೆಗೆ ಕರುಣೆ. ಧರ್ಮ ಎಂದರೆ ಅತಿಯಾದ ಒಳ್ಳೆಯತನವಲ್ಲ, ನ್ಯಾಯಪೂರ್ಣ ನಡೆ. ರಾಮಾಯಣದಲ್ಲಿ ಅತಿ ಒಳ್ಳೆಯತನದ ಉದಾಹರಣೆ ರಾಜ ದಶರಥ. ತನ್ನ ಮಾತಿಗೆ ಬದ್ಧನಾದ. ಕೈಕೇಯಿಗೆ ಕೊಟ್ಟ ವರಗಳನ್ನು ಹಿಂಪಡೆಯಲಿಲ್ಲ. ಅದು ಒಳ್ಳೆಯತನವೇ? ಹೌದು. ಆದರೆ ಪರಿಣಾಮ? ರಾಮನ ವನವಾಸ, ಸೀತೆಯ ಕಷ್ಟ, ಲಕ್ಷ್ಮಣನ ತ್ಯಾಗ. ಒಬ್ಬನ ಅತಿ ಒಳ್ಳೆಯತನದಿಂದ ಅನೇಕರು ನೋವು ಅನುಭವಿಸಿದರು. ಸಮಾಜದಲ್ಲಿ ಅತಿ ಒಳ್ಳೆಯತನದ ಪರಿಣಾಮ. ಇಂದು ಸಮಾಜದಲ್ಲಿ ಸತ್ಯವಂತನು ನಷ್ಟಪಡುವುದು, ಮೌನವಾಗಿರುವವನು ತುಳಿತಕ್ಕೆ ಒಳಗಾಗುವುದು, ಪ್ರಶ್ನೆ ಕೇಳದವನು ದುರ್ಬಲನಾಗುವುದು. ಇವುಗಳ ಹಿಂದೆ ಇರುವ ಕಾರಣ ಅತಿಯಾದ ಒಳ್ಳೆಯತನ. ಕುಟುಂಬ ಜೀವನದಲ್ಲಿ ಅತಿ ಒಳ್ಳೆಯ ಗಂಡ ಅಥವಾ ಹೆಂಡತಿ ಯಾವತ್ತೂ ತನ್ನ ಮನಸ್ಸನ್ನು ಹೇಳುವುದಿಲ್ಲ. ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾನೆ. ಆದರೆ ಒಂದು ದಿನ ಒಳಗಿನ ನೋವು ಸ್ಫೋಟಗೊಳ್ಳುತ್ತದೆ, ಸಂಬಂಧವೇ ಮುರಿಯುತ್ತದೆ. ಒಳ್ಳೆಯತನಕ್ಕೆ ಮಿತಿ ಬೇಕು. ಉದ್ಯೋಗ ಮತ್ತು ವ್ಯವಹಾರದಲ್ಲಿ, ಆಫೀಸ್ನಲ್ಲಿ ಅತಿ ಒಳ್ಳೆಯವನು ಹೆಚ್ಚು ಕೆಲಸ ಮಾಡುತ್ತಾನೆ, ಕ್ರೆಡಿಟ್ ಬೇರೆಯವರು ತೆಗೆದುಕೊಳ್ಳುತ್ತಾರೆ. ವ್ಯವಹಾರದಲ್ಲಿ ಅತಿ ನಂಬಿಕೆ ಮೋಸಕ್ಕೆ ದಾರಿ. ಇಲ್ಲಿ ಕೃಷ್ಣನ ನೀತಿ, ಬುದ್ಧಿಯಿಲ್ಲದ ದಯೆ ಅಪಾಯಕರ. ಅತಿ ಒಳ್ಳೆಯತನ ಮತ್ತು ಮಾನಸಿಕ ಆರೋಗ್ಯ. ಅತಿ ಒಳ್ಳೆಯತನ ಹೊಂದಿರುವವರು ನೋ ಹೇಳಲು ಆಗುವುದಿಲ್ಲ. ಗಿಲ್ಟ್ನಲ್ಲಿ ಬದುಕುತ್ತಾರೆ, ಡೆಪ್ರೆಷನ್ಗೆ ಒಳಗಾಗುತ್ತಾರೆ. ಇದು ಒಳಗಿನ ಹಿಂಸೆ. ಸಮತೋಲನವೇ ಜೀವನದ ಸೂತ್ರ. ಶ್ರೀಕೃಷ್ಣನ ಸಂದೇಶ: ದಯೆ ಇರಲಿ, ಆದರೆ ದೌರ್ಬಲ್ಯ ಬೇಡ. ಕ್ಷಮೆ ಇರಲಿ, ಆದರೆ ಅಧರ್ಮಕ್ಕೆ ಮೌನ ಬೇಡ. ಸಮತೋಲನವೇ ಧರ್ಮ. ನಿಜವಾದ ಒಳ್ಳೆಯತನ ಹೇಗಿರಬೇಕು? ನಿಜವಾದ ಒಳ್ಳೆಯತನ ನ್ಯಾಯದೊಂದಿಗೆ ಇರಬೇಕು, ಸ್ವಾಭಿಮಾನ ಕಾಪಾಡಬೇಕು, ಅಗತ್ಯವಿದ್ದಾಗ ಕಠಿಣವಾಗಿರಬೇಕು. ಕೃಷ್ಣನು ಶಾಂತನಾಗಿದ್ದರೂ ಅರ್ಜುನನಿಗೆ ಹೇಳಿದ, ಯುದ್ಧ ಮಾಡು, ಅದು ನಿನ್ನ ಧರ್ಮ.
ಇಂದಿನ ಯುವಜನತೆಗೆ ಸಂದೇಶ: ಒಳ್ಳೆಯವನು ಆಗು, ಆದರೆ ಮೂರ್ಖನಾಗಬೇಡ. ಸಹಾಯ ಮಾಡು, ಆದರೆ ದುರುಪಯೋಗಕ್ಕೆ ಅವಕಾಶ ಕೊಡಬೇಡ. ಜೀವನದ ಸಾರಾಂಶ: ಕೆಟ್ಟತನ ಸಮಾಜವನ್ನು ನಾಶಮಾಡುತ್ತದೆ, ಅತಿ ಒಳ್ಳೆಯತನ ಸಮಾಜವನ್ನು ದುಷ್ಟರ ಕೈಗೆ ಒಪ್ಪಿಸುತ್ತದೆ. ಆದ್ದರಿಂದ ಕೆಟ್ಟವನಾಗಬೇಡ, ಅತಿಯಾದ ಒಳ್ಳೆಯವನಾಗಬೇಡ, ಧರ್ಮದೊಂದಿಗೆ ಒಳ್ಳೆಯವನಾಗು. ಕೆಟ್ಟತನ ಎಷ್ಟು ಕೆಟ್ಟದ್ದೋ ಅತಿ ಒಳ್ಳೆಯತನ ಅಷ್ಟೇ ಕೆಟ್ಟದ್ದು ಎಂಬ ಶ್ರೀಕೃಷ್ಣನ ಮಾತು ಕೇವಲ ತತ್ವವಲ್ಲ, ಅದು ಜೀವನ ನಡೆಸುವ ಮಾರ್ಗಸೂಚಿ. ಈ ಮಾತನ್ನು ಅರ್ಥ ಮಾಡಿಕೊಂಡವನು ತನ್ನ ಜೀವನದಲ್ಲಿ ತುಳಿತಕ್ಕೊಳಗಾಗುವುದಿಲ್ಲ, ಇತರರಿಗೂ ಅನ್ಯಾಯ ಮಾಡುವುದಿಲ್ಲ, ಧರ್ಮದ ದಾರಿಯಲ್ಲಿ ಸ್ಥಿರನಾಗುತ್ತಾನೆ. ಅದೇ ಕೃಷ್ಣನ ಸಂದೇಶ. ಜೈ ಹರೇ ಕೃಷ್ಣ.